ಎಲ್ಲಿಂದ ಎಲ್ಲಿ ಕೂಡ್ಸಿಯಪ್ಪ ದೇವ್ರೆ? ಹಾಂ, ಅಂದ್ರೆ ಸೋದ್ರ ಮಾವನ ಮಗ ಆದ ಲಕ್ಷ್ಮಿಗೆ, ನನ್ನ ಮಗ. ಆದರೆ ಹೊಟ್ಟಿಲಿದ್ದೆ ಡೆಲಿವರಿ ಆತಂದ್ಲಲ್ಲ ದ್ರಾಕ್ಷಾಯಣಿ. ನಂಗರೆ ನನಗೆ ಗಂಡು ಹುಟ್ಟೈತ ಹೆಣ್ಣು ಹುಟ್ಟೈತ? ಪಾಪ ಆ ಕೂಸು ಏನು ಮಾಡಕತ್ತೈತಿ? ಇಲ್ಲ ಇಲ್ಲ, ಇಷ್ಟು ದಿನ ನಾನು ದ್ರಾಕ್ಷಾಯಣಿಗೆ ಅನ್ಯಾಯ ಮಾಡಿದೆ. ಆ ಕೂಸಿಗಾರ ಒಂದು ಒಳ್ಳೇದು ಮಾಡ್ಬೇಕಪ್ಪ. ಎಲ್ಲಿರ್ಬೋದು, ಏನು ಮಾಡ್ತಿರ್ಬೋದು ಕೇಳ್ಬೇಕು ದ್ರಾಕ್ಷಾಯಣಿ ಹತ್ರ. ಅಲ್ಲ, ಎಷ್ಟು ಸಿಟ್ಟಾಗಳ ನನ್ನ ಮ್ಯಾಗಕ್ಕೆ. ಅಯ್ಯೋ ದೇವ್ರಿ, ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕೆ ನನಗಿಂತ ದುರ್ಬುದ್ಧಿ ಬಂತೋ ಏನೋ ಅಂತಾಗ. ಎಷ್ಟು ಕೆಟ್ಟ ಗಂಡಸಾಗ್ಬಿಟ್ಟೆ ನಾನು. ಬರೀ ರೊಕ್ಕದ ಆಸೆಕ್ಕಿನ ಮದ್ವೆ ಮಾಡಿಕೊಂಡು ಪಾಪಕ್ಕಿಗೆ ಅನ್ಯಾಯ ಮಾಡಿಬಿಟ್ಟೆ. ಯಾವ ದೇವರು ನನಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ ನಾನು. ಪಾಪ ಎಷ್ಟು ಕಷ್ಟದ ದಿನಗಳು ಕಳೆದಾಳಕ್ಕೆ. ತವ್ರ ಮನೆಗೂ ಹೋಗಿಲ್ಲ, ಗಂಡನ ಮನೆಗೂ ಇಲ್ಲ. ಅಯ್ಯೋ ದೇವ್ರೆ, ನನ್ನೇ ನಂಬ್ಕೊಂಡು ಬಂದು ಆಕೆಗೆ ನಾನು ಏನು ನ್ಯಾಯ ಕೊಟ್ಟೆ? ನನ್ನಂತವ ಬದುಕಿರಕ್ಕೆ ಲಾಯಕ್ಕಿಲ್ಲ. ನನ್ನಂತವ ಬದುಕಿರಕ್ಕೆ ಲಾಯಕ್ಕಿಲ್ಲ ಬಿಡ. ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನಾನು. ಸ್ವಲ್ಪ ಸಮಾಧಾನಾಗಿ ನಾನು ಮಾಡ್ತಿರೋದು ತಪ್ಪು ಅಂತ ವಿಚಾರ ಮಾಡಿದರೆ ಇವತ್ತು ನನ್ನ ಹೆಂಡತಿ ಇಷ್ಟು ಅನ್ಯಾಯ ಮಾಡ್ತಿದ್ದಿಲ್ಲ. ಪಾಪ ಎಂಥ ಒಂದು ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ ನನ್ನ ಅಕ್ಕಿಗೆ. ಇವತ್ತು ನನ್ನಲ್ಲಿ ನೋಡಿ ಅಕ್ಕಿಗೆ ಎಷ್ಟು ಆಘಾತಾತ. ಛೇ, ಕಲ್ಗಟ್ಟಿಗೆ ಹಂಗಾರ ಅವ್ರ ಕಲ್ಗಟ್ಟಿಗಿನ ದ್ರಾಕ್ಷಾಯಣಿ ಊರು ಕಲ್ಗಟ್ಟಿಗೆ ಅಂತ ನನಗೆ ಯಾಕೆ ಗೊತ್ತಾಗಲಿಲ್ಲ? ಅಲ್ಲ, ಆಕೆ ಹೇಳಿದ್ಲೋ ಏನೋ ಹಂಗಾರ. ನಾನೇ ತಿಳ್ಕೊಳ್ಳಿಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ. ಒಂಚೂರು ನಾನು ಅಲ್ಲಿ ಹೋಗಿ ನೋಡಿದ್ರು ನಾನು ತವ್ರ ಮನ್ಯಾಗ ಆರಾಮಾಗಿ ಅದಾಳ್ಬಿಡು ಹಂಗಾರ ಅಂತ ಮಾಡಿಬಿಟ್ನಲ್ಲ. ಇಲ್ಲ, ಆಕೆ ನಾನು ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡ್ಬಿಟ್ಟೆ. ಅವಾಗಿಂದ ಇವಾಗಿನವರೆಗೂ ಆಕೆ ನನ್ನ ದಾರಿ ಕಾಯ್ಕೊಂತ ಅದಾಳ ಅಂತ ನನಗೆ ಗೊತ್ತಾಗ್ಲಿಲ್ಲಲ್ಲ. ಇಲ್ಲಪ್ಪ, ಆಕೆಗೆ ಇನ್ಮ್ಯಾಗಾರ ಒಂದು ನೆಮ್ಮದಿ ಕೊಡ್ಬೇಕು ನಾನು. ಆದ್ರೆ ಆಕೆಗೆ ನನ್ನ ಮ್ಯಾಗ ಅಷ್ಟು ಸಿಟ್ಟೈತಿ. ಇನ್ಮ್ಯಾಗ ಏನು ನೆಮ್ಮದಿ ಕೊಡಲಿ? ಎಲ್ಲ ಆಗ ವಯಸ್ಸು ಆಗೋತು. ಇಲ್ಲ, ಇನ್ಮೇಲೆ ನನ್ನ ಮಗನೋ ಮಗಳು ನನಗೆ ಹುಟ್ಟಿದ್ದು ಅದು ಒಂದರ ತಿಳ್ಕೊಬೇಕಾಗೈತಿ. ಅಕಸ್ಮಾತ್ ಅದೇನಾರ ಬಡತಂದಾಗ ನೋವು ಅನುಭವಿಸ್ತಾ ಇದ್ರೆ ಅದಕ್ಕೊಂದು ಜೀವನಕರ ದಾರಿ ಮಾಡಿಕೊಡ್ಬೇಕು. ಸೌಪರ್ಣಿಕ, ನಿಮ್ಮ ಮಾವ ಎಲ್ಲುಗಿರವ ಕಾಣವಲ್ರಲ್ಲ? ಇಲ್ಲಿ ಹೊರಗೆ ಗಾರ್ಡನ್ಯಾಗೂ ಕುಂತಿಲ್ಲ. ನಂಗೆ ಗೊತ್ತಿಲ್ಲ ಅತ್ತಿ. ಏನು ಗೊತ್ತಿರ್ತತೆ ಏನಪ್ಪ ಆತಗ. ಎಲ್ಲಿ ಹೋತಪ್ಪ? ಏನ್ರಿ ಹಾ, ಇಲ್ಲೇ ನಿಂತೀರೇನ? ನಾನಂಗಾರ ಎಲ್ಲಿ ಹೋದ್ರಪ್ಪ ಇವ್ರು ಅಂತ ಹುಡ್ಕ್ಯಾಡತ್ತೀನಿ. ಅಲ್ಲ, ಯಾಕೆ ಒಂಥರ ಅದಿರಲ್ಲ? ಏನಾಗಿತ್ತು ನಿಮ್ಗೆ? ನಿಮ್ದೊಂದು ದಿನಕ್ಕೆ ಒಂದೊಂದು ಥರ ರಾಗ ನೋಡತ್ತಾಗ. ಅಲ್ಲಿ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಬಂದ್ಮೇಲೆ ಮಕ ಯಾಕಿಂಗ್ ಮಾಡ್ಕೊಂಡಿರಿ? ಏನಾಯ್ತು? ಏನಾರ ಅಂದ್ರ? ಹಂಗಿದ್ರೆ ಹೇಳ್ರಿ. ಇಲ್ಲಿ ನನಗೆ ಜಾತ್ಕ ಅವ್ರನ್ನೇನಿಲ್ಲ ಜಲ್ಮ ಜಾಲಾಡ್ಬಿಡ್ತೇನೆ ಅತ್ತಾಗ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾ ಹೇಳಕತ್ತೇನೆ. ಇಲ್ಲ ಅವ್ರು ಏನು ಮಾಡಿಲ್ಲ ಮರ. ಏನು ಮಾಡ್ತಾರ ಪಾಪ? ಎಷ್ಟು ಜೀವ ಮಾಡಿದ್ರು. ಊಟ ಮಾಡ್ರಿ, ಕುಂದ್ರಿ, ಚಹಾ ಕುಡ್ರಿ ಅಂದ್ರೆ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೇಳಿ ಬಂದ್ಬಿಟ್ಟೆ. ಮತ್ತೆ ಆತಲ್ಲ, ನಾನು ಇದು ಹೊಸ ನೈಟ್ ಡ್ರೆಸ್ ಹಾಕೊಂಡೇನು ತೋರ್ಸಕ್ಕಂತ ಅಕ್ಕ ಅಡಿಕಡೆ ಹುಡ್ಕ್ಯಾಡತ್ತೀನಿ. ಹೆಂಗೆ ಕಾಣತ್ರಿ? ಹಾಂ, ಚಂದಾಗೈತಿ. ಅದು ಹೋಗ್ಲಿ, ಪಟ ತಯಾರಾಗ್ರಿ. ಲೇಟ್ ಆತ. ಇನ್ನೂ ಹೋಗಿ ಭಾಳ ಕಡೆ ಲಗ್ನ ಪತ್ರಿಕೆ ಕೊಡ್ಬೇಕು. ಟೈಮೇ ಇಲ್ಲ. ನಾಳೆ ಅಂದ್ರೆ ಇವತ್ತಂತ ಕೊಡೋಕ್ಕಾಕೈತನ? ಫಸ್ಟ್ ಇಲ್ಲಿಂದ ಸೀದಾ ಮಠಕ್ಕೆ ಹೋಗ್ಬೇಕು. ಮಠಕ್ಕೆ ಹೋಗಿ ಸಿದ್ದಾಡ್ ಮಾಡಿದಾಗ ಫಸ್ಟ್ ಒಂದು 6 ಡಜನ್ ಇದಕ್ಕೆ ಗದ್ಗಿಗೆ, ಸಿದ್ದಾಡಜ್ಜ ಗದ್ಗಿಗೆ ಒಂದೊಂದು ಲಗ್ನ ಪತ್ರಿಕೆ ಕೊಟ್ಟು ಅಲ್ಲಿಂದ ಮುಂದೆ ಇದಕ್ಕೆ ಹೋಗ್ಬೇಕು, ಧಾರವಾಡಕ್ಕೆ ಹೋಗ್ಬೇಕು. ಅಲ್ಲ, ಧಾರವಾಡಕ್ಕೆ ಯಾಕೆ ಹೋಗೋದು? ಫಸ್ಟ್ ಹುಬ್ಳ್ಯಾಗಿದ್ದವ್ರದ್ದು ಮುಗಿಸ್ಕೊಂಬಿಡೋಣ. ಹಂಗಲ್ಲ, ಅಂದ್ರೆ ಫೋನ್ ಮಾಡಿ ಹೇಳೇನಿ. ಏನು ಧಾರವಾಡಕ್ಕೆ ಯಾಕೆ ಹೋಗ್ಬೇಕು ಅಂತ ಅಂದೆ ಅಂದರೆ, ಫಸ್ಟ್ ಹೋಗಿ ನಮ್ಮ ಬೀಗ್ರಿಗೆ ಕೊಡ್ಬೇಕಾ ಬೇಡ? ಅವ್ರು ಏನು ಅಂದ್ಕೊಳಂಗಿಲ್ಲ, ಎಲ್ಲರಿಗೆ ಕೊಟ್ಟು ಮುಗಿಸಿ ಇಲ್ಲಿ ಬಂದಾರ ಅಂದ್ಕೊಳಂಗಿಲ್ಲನ. ಅದಕ್ಕೆ ಅಲ್ಲೇ ಸಿದ್ದೋಡಜ್ಜನ ಮುಗಿಸ್ಕೊಂಡು ಸೀದಾ ಹೋಗಿ ನಮ್ಮ ಬೀಗ್ರ ಮನೆಗೆ ಲಗ್ನ ಪತ್ರಿಕೆ ಕೊಟ್ಟು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ವಂಜಾಕ್ಷಿ ಅವ್ರು ಅದಾರಲ್ಲ, ಇವರು ಕೇಶಪುರದಾಗ ಅಲ್ಲಿ ಅದಾರಲ್ಲ, ಅವ್ರಿಗೆ ಹೋಗಿ ಅಲ್ಲಿ ಲಗ್ನ ಪತ್ರಿಕೆ ಕೊಟ್ಟು ಅಲ್ಲಿಂದ ವಾಪಸ್ ಬಂದು ಸಂಜೆ ಮಠ ಅಂದ್ರೆ ವಾಪಸ್ ಬರ್ತಾ ಇಲ್ಲಿ ಅಕ್ಷಯ ಪಾರ್ಕ್ನಾಗ ಇವ್ರು ಅದಾರಲ್ಲ ರತ್ನಾಕರ, ಅವರಿಗೂ ಕೊಟ್ಟು ಮುಗಿಸ್ಕೊಂಡು ಆದಷ್ಟು ಎಷ್ಟಾಗ್ತೈತಿ ಇವತ್ತು ಅಷ್ಟು ಮನೆದು ಕವರ್ ಮಾಡ್ಕೋಬೇಕ್ರಿ ಇವತ್ತು. ಅದಕ್ಕೆ ಹುಬ್ಳ್ಯಾಗಿದ್ದವ್ರದ್ದು ಒಂದಿನ ಅಡ್ಡಾಡಿ ಕೊಡ್ಬೋದು, ಈ ದೂರದಿರೋದು ಮುಗಿಸ್ಕೊಂಬಿಡೋಣ ಅಂತ. ಏನು ಉಳ್ದದವ್ರಿಗೆ ಎಲ್ಲರಿಗೂ ರೀ ವಾಟ್ಸಪ್ನಾಗ ಫೋಟೋ ಕಳಿಸಿ ಫೋನ್ ಮಾಡಿ ಹೇಳ್ಬಿಡುನಂತ. ಏನಂತೀರಿ? ಮತ್ತೆ ಈ ಚಂದಕ್ಕೆ ಯಾಕೆ ಇಷ್ಟಕೊಂಡ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕಿತ್ತು? ಅಯ್ಯ, ಇಲ್ಲೇ ಹುಬ್ಳ್ಯಾಗಿದ್ದವ್ರಿಗೆ ಧಾರವಾಡದಾಗಿರೋರಿಗೆ ಇಲ್ಲಿ ಬಾಜುಕ ಎದ್ರಾಗ ಹಾವೇರಿಯಾಗ, ಆಮೇಲೆ ಎಲ್ಲಿ ಅಂದರೆ ಮತ್ತೆ ಒಳಗೆ ಅಂದರೆ ನಮ್ಮ ಕಡೆ ರಿಲೇಷನ್ ಅಪ್ಪ ಒಂದು ಡೈರಿ ಬರೆದಿಟ್ಟಿದ್ರು. ನಮ್ಮ ದೊಡ್ಡ ಮಗನ ಮದುವೆ ಕರೆದಿದ್ವಲ್ಲ, ಅವರೆಲ್ಲರದು ಬರೆದಿಟ್ಟೇನಿ.
ಅವರಿಗೆ ಮತ್ತೆ ಕೊಡ್ಬೇಕಲ್ಲ ಮತ್ತೆ ಈಗ ಲಗ್ನ ಪತ್ರಿಕೆ ಅದೆಲ್ಲ ನೋಡ್ತೀನಿ. ನೋಡಿ ಬೇಕು ಹಂಗೊಂದು ಸಣ್ಣ ಪುಟ್ಟ ಅಂದರೂ ಇಲ್ಲೇ ನಾವಿರೋಂಥ ಈ ಏರಿಯಾದಾಗೆ ಒಂದು 20 ಲಗ್ನ ಪತ್ರಿಕೆ ಬೇಕು. ಮತ್ತು ನಾನು ಕಡಿಮೆ ಬೀಳ್ತಾವಂತ ಮಾಡಿರಾ. ಆಮೇಲೆ ನಾನು ಈ ಕೆಲಸಕ್ಕೆ ಇದು ಮಹಿಳಾ ಸಂಘದ ಇದಕ್ಕೆ ಹೋಗ್ಯಾನಲ್ಲ, ಅಲ್ಲಿ ಸಂಘದಾಗ ಎಷ್ಟು ಅದೀವಿ ಒಟ್ಟು ನಾವು 34 ಜನ ಅದೀವಿ. 34 ಕಾರ್ಡ್ ಅಲ್ಲಿ ಬೇಕು. ಮತ್ತು ಆಮೇಲೆ ಈಕಿ ಯಾರು ನನ್ನ ಮಗ ಅವ್ನ ಕಡೆ ಅವ್ನ ಫ್ರೆಂಡ್ಸ್ ಅದಾರಲ್ಲ ಅವರಿಗೆಲ್ಲ ಕೊಡಕ್ಕೆ ಅವ್ನಿಗೆ ಬೇಕು. ಇವನು ತರುಣ್ ಕೊಡಕ್ಕೆ ಬೇಕು. ಅಯ್ಯೋ ಸುಮ್ಮನೆ ಇರ್ರಿ, ಇವೇ ಸಾಲ್ತಾವ ಇಲ್ಲ. ಹಾಂ ಸರಿ ಅಂದಂಗೆ ನಾನು ಮತ್ತು ಇವರು ಯಾರು ನಿನ್ನ ಗೆಳತಿ ಗಂಡ ನನಗೆ ಅವ್ರ ಹೆಸರೇ ಭಯ ಬರಲ್ಲ. ನರೇಶ್ ಅಲ್ಲ, ನರೇಶ್ ಅವ್ರು ನೋಡು. ನನಗೆ ಅವ್ರಿಗೂ ಅಷ್ಟು ಒಡನಾಟ ಇಲ್ಲಲ್ಲ. ನಿಮ್ಮಿಬ್ಬರಿಂದ ನಾವಿಬ್ಬರು ಪರಿಚಯ ಮಾತಾಡ್ಕೊಂಡು ಒಂದೇ ಛತ್ರದಾಗೆ ಒಂದೇ ಮ್ಯಾರೇಜ್ನವ್ರಿಗೆ ಕೊಟ್ಟಿವಿ ನೋಡು. ಪೂರ್ತಿ ಒಂದೇ ಛತ್ರದಾಗೆ ಮದ್ವೆ ಇರೋದು. ಅವರು ಅದೇ ಛತ್ರ, ನಮ್ಮದು ಅದೇ ಛತ್ರ, 2 ಕಲ್ಯಾಣ ಮಂಟಪ ಆಗ್ತಾ ಇದಾರೆ. ಹೌದಾ, ಒಳ್ಳೇದಾಗ್ತು ಬಿಡ್ರಿ. ನಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬರೋಕ್ಕಾಗಲ್ಲ ಅನ್ನೋ ಟೆನ್ಷನೇ ಇರಲ್ಲ. ಆರಾಮ್ ಓಡಾಡ್ಕೊಂಡು ಮದುವೆ ಮಾಡ್ಬೋದು. ಯಾವುದೂ ಇಲ್ಲ ತಗೋ, ಅವ್ರಿಗೆ ಎಲ್ಲ ಕೊಟ್ಟಿರೋ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಅರ್ಶನದ ಹಿಡಿದು ಮದುಮಕ್ಕಳು ಕರ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ಅಲ್ಲೇ ಆಮೇಲೆ ಪ್ರತಿಯೊಂದು ಎಲ್ಲ ಅವ್ರಿಗೆ ಬಿಟ್ಟಿದ್ದು, ಯಾವುದೂ ಟೆನ್ಷನ್ ಇಲ್ಲ. ಊಟದ ಪ್ರತಿಯೊಂದು ಹಾಲಿಂದ ಹಿಡಿದು ಮತ್ತೆ ಅಲ್ಲಿ ಕಾರ್ ಅರೇಂಜ್ ಮಾಡಿ ಮದುಮಕ್ಕಳನ್ನ ಕರ್ಕೊಂಡು ಬಂದು ಬಿಡೋವರೆಗೂ ಅವ್ರಿಗೆ ಬಿಟ್ಟಿದ್ದಲ್ಲ. ಸರಿ ತಯಾರದಿರಲ್ಲ ತರಂಗ, ನಾನು ಒಂದು ಸೀರೆ ಉಟ್ಕೋತೀನಿ. ಅಯ್ಯೋ ಸೀರೆ ಯಾಕ್ರಿ, ಚೂಡಿದಾರ ಹಾಕೊಂಡ್ಬಿಡ್ತೇನೆ ತಗೋರಿ, ಅಡ್ಡಾಡಕ್ಕಾಗಲ್ಲ. ಸೀರೆ ಆದ್ರೆ ತ್ರಾಸಕತಿ. ಅಲ್ಲ ಅತ್ತಿಯರ ಮನ್ಯಾಗ ಲಗ್ನ ಇಟ್ಕೊಂಡ ನೀವೀಗ ತಮಿಳ್ನಾಡು ಟ್ರಿಪ್ ಹೋಕನಿ ಆಂಧ್ರ ಟ್ರಿಪ್ ಹೋಕನಿ ಅಂತಂದ್ರೆ ಹೆಂಗ್ರಿ ಅತ್ತಿಯರ ಇದು? ತಗ ಈಗ ಮನ್ಯಾಗ ಮದ್ವೆ ಐತ್ರಿ ಅತ್ತಿಯರ, ಈಗ ಅಲ್ಲಿ ಹೋಗ್ಕೊಂತೀರಿ ಅಂದ್ರೆ ನೋಡ್ಕೊಂಡು ಮಂದಿ ಏನಂತಾರ, ಅಲ್ಲಿ ಇದೆಂತದ ಬುದ್ಧಿ ಗಿದ್ದಿ ಐತೆ ಇಲ್ಲ ಅಂತ ಅನ್ನಂಗಿಲ್ಲ. ಅಲ್ಲ ನನ್ಗೇನು ಗೊತ್ತಾ, ನಿಮ್ಮ ಅಶ್ವಿನಿದು ಇದ್ಕಿದ್ದಂಗೆ ಡಿಸೆಂಬರ್ದಾಗ ಇಡ್ತಾರಂತೇಳಿ ಆಕೆಗೆ ಜನವರಿದಾಗ ಲಗ್ನ ಇಟ್ಕೊಳಕ್ ಹೇಳು ನಿಮ್ಮ ಅಪ್ಪ ನಿಮ್ಮವ್ರಿಗೆ. ನೀವು ಒಬ್ರು ಬರಾತಿಲ್ಲ ಅಂತೇಳಿ ಇಟ್ಟಿದ್ ಮುಹೂರ್ತ ಬಿಟ್ಟು ಈಗ ಮತ್ತೊಂದು ಬೇರೆ ಇಡು ಅಂತ ಹೇಳ್ಬೇಕನ್ರಿ ಅತ್ತಿಯರ? ಹೆಂಗಾಕತ್ರಿ ಅತ್ತಿಯರ ಅದು? ಹಂಗೆ ಆಗಂಗಿಲ್ರಿ ಅತ್ತಿಯರ ಅದು. ತಗ ನೀವು ಬಿಡ್ರಿ, ಈಗ ಹೋಗಕ್ಕೆ ಹೋಗ್ಬೇಡ್ರಿ. ಮನೆ ಮದುವೆ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಹೋಗುವಂತ್ರಿ. ಯವ್ವ ನಾ ಬಂದ್ರು ನಡಿತೈತಿ, ಬರ್ಲಿಲ್ಲ ಅಂದ್ರು ನಡಿತೈತಿ. ನಿಮ್ಗೆ ಏನು ನಾನೇನು ಬರಬೇಕಂತ ಏನಿಲ್ಲ, ನೀವೇನಿಲ್ಲ. ನನ್ಗೇನು ಗೊತ್ತಾ, ಲಕ್ಷ್ಮೀ ದಟ್ಟ ಇದ್ದಿದ್ದಲ್ಲ, ನೀವು ಹೋಗಿ ಬರ್ತೀರಿ ಬಿಡು. ನಾನೇನು ನಂದು ಯಾಕೆ ಕಾಯ್ತೀರಿ ಅಂತ ನಮ್ಮ ತಲೆಗೆ ಹಿಂಗಿತ್ತು. ನನ್ಗೇನು ಗೊತ್ತು ನಾನು ಬರ್ಬೇಕು ಅಂತೇಳಿ. ನಂಗೆ ಸುಮ್ಮನೆ ಒಟ ಹಚ್ಚಕ್ಕೆ ಬಿಡವ, ನಾ ಅಂತೂ ಬರೋದಿಲ್ಲ, ನನಗೆ ಆಗೋದಿಲ್ಲ. ಅದು ಅಲ್ಲದೆ ರೊಕ್ಕ ಬೇರೆ ಕೊಟ್ಬಿಟ್ಟೆ ನನಗೆ. ಈಗ ನಾ ಬರೋದಿಲ್ರಿ ಅಂದ್ರೆ ಅವ್ರೇನು ನನ್ನ ರೊಕ್ಕ ಹೊಳೆ ಕೊಡೋದಿಲ್ಲ. ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಇಷ್ಟ ರೀ, ನಾವೇನು ಮಾಡೋನು, ರೊಕ್ಕ ಮಾತ್ರ ಹೊಳೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಗೊತ್ತೇನೋ, ಕಂಡಬಿಟ್ಟು ರೊಕ್ಕ ಕೊಟ್ಟು ಕೈ ಬಿಡ್ಲೇನು ನಾನು? ಏನು ಹಂಗೆಲ್ಲ ಆಗೋದಿಲ್ಲ, ರೊಕ್ಕ ಪಕ್ಕ ಕೊಟ್ಟು ಕೈ ಬಿಡಕ್ಕೆ. ನೀ ಸುಮ್ಮನೆ ಒಟ ಕಿಟಿ ಮಾಡ್ಕೊಬೇಡ ನನಗೆ. ನಾನು ಹೋಗಿ ಬರ್ತೀನಿ. ನಾನಿದ್ರೆ ಏನಾಗಬೇಕಾಗಿಲ್ಲ. ಮೇನ್ ಅಕ್ಕ ಮಾವ ನೀವು ಅದಿರಲ್ಲ ಇಬ್ರು, ಮಾಡ್ಕೊರ್ರಿ. ಏನು ನನ್ನ ಯಾರು ಕರಿತಾರ, ನನ್ನ ಯಾರು ಹಾದಿ ಕಾಯ್ತಾರ? ಹೌದಿಲ್ಲ, ಅಷ್ಟೇ. ನನಗಾಗಲ್ಲ. ವಾ ಯಾಕವ ಈಗ ನಾಳೆ ಬಂದು ಬೀಗ್ರು ಕೇಳಂಗಿಲ್ಲ ನವ ಅವ್ರ ಇದ್ರಿಗೆಲ್ಲ ಏನು ಉತ್ತರ ಕೊಡ್ಬೇಕು ಹೇಳಂಗಾರ ನೋಡ ನೀನೆ. ತಗ ಸುಮ್ಮನೆ ನಾ ಹೇಳೋದಾದ್ರೆ ನೀನು ಹೋಗ್ಬೇಡಿ ಈಗ. ಆರಾಮ್ ಮದ್ವಿ ಮುಗಿಸ್ಕೊಂಡು ಹೋಗಕ್ ಬರ್ತೈತಿ. ಏನಂತಿ? ರೊಕ್ಕ ಕೊಟ್ಟಿನಿಲ್ಲ ನಾನು, ಹಂಗೆ ಅವ್ರು ಒಳಗೆ ಕೊಡುದಿಲ್ಲ ರೊಕ್ಕನ. ರೊಕ್ಕನೂ ಹೋತು, ಅಡ್ಡಾಡೋದು ಇಲ್ಲ ಅಂತಂದ್ರೆ ಹೆಂಗದ? ಇಲ್ಲಪ್ಪ, ಒಂದು 8 ದಿನ ಬರ್ತೀನಿ ತಗೋ, ಏನಾಗೋದಿಲ್ಲ. ಲಗ್ನ ಮುಗಿದ್ಮೇಲಾದ್ರೂ ಹೋಗಿ ಭೇಟಿಯಾಗಿ ಬರ್ಬೋದು. ನೋಡ್ರಿ ಅತ್ತರ, ಹೇಳೋದಂತೂ ಹೇಳೇನಪ್ಪ, ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದತ್ತಾಗ. ಲಗ್ನ ಮುಗಿದ್ಮೇಲೆ ಅದು ಏನು ಹೋಗಿ ಭೇಟಿಯಾಕಿರ ಏನೋ ನೀವು ಅತ್ತಾಗ ಇರ್ಬೇಕಪ್ಪ. ಮದುವೆಯಾಗ ಅವ್ರಿಗೆ ಊರು ಅಡ್ಡಾಡೋದು ಅಷ್ಟು ತೊಗೊಂಡತ್ತನ ಅನ್ನಂಗಿಲ್ಲನ? ಆಯ್ತು ನೋಡ್ರಿ, ಹೆಂಗೆ ಮಾಡ್ತೀರಿ? ಇರ್ಬೇಕನ್ಸಿದ್ರೆ ಇರ್ರೆ, ಮತ್ತೆ ಹೊಂಟ ನಿಂತು ಬಿಟ್ಟಿರಲ್ಲ ಬೇಕಾದಾಗ್ಲವ. ನಾ ಮಾತ್ರ ನೋಡುವ ಹೊಂಟಕ್ಕೆ ಹೋಗಕ್ಕೆ. ನನಗೆ ಸುಮ್ಮನೆ ಇರು ಅನ್ನಕ್ಕೆ ಹೋಗಬೇಡ, ಆಗಲ್ಲ, ನನ್ನ ಕೈಲಿ ಆಗೋದಿಲ್ಲ. ಯಾಕಂದ್ರೆ ನಾವು ಹೊಂಟನಿ ಈಗ ನಂದು ತಮಿಳ್ನಾಡು ಟ್ರಿಪ್ ನಾನು ನೋಡ್ಬೇಕಂತೇಳಿ. ಅಲ್ಲ ನಾನು ಎಷ್ಟು ಆಸೆ ಇಟ್ಕೊಂಡು ಎಲ್ಲ ಬಟ್ಟೆ ಗಿಟ್ಟಿ ತುಂಬ್ಕೊಂಡು ತಯಾರು ಹಾಕೊಂಡು ನಿಂತೇನು, ರೊಕ್ಕನೂ ಕೊಟ್ಟಾಗೈತೆ ಮುಂಚೆ ಮುಗಂಡ. ಈಗ ನೀ ಬೇಡ ಅಂತಂದ್ರೆ ನಂಗೆ ಮೊದಲೇ ಹೇಳ್ಬೇಕಿತ್ತು ನೀನು, ರೊಕ್ಕ ಕೊಡೋಕ್ಕಿಂತ ಮುಂಚೆ. ಡಿಸೆಂಬರ್ದಾಗ ಲಗ್ನ ಇಡ್ತಾರ, ಹೋಗ್ಬೇಡತ್ತೀಯಾರ ಅಂತೇಳಿ. ನಿನಗೆ ನಾ ಬರೋದ ಇಷ್ಟ ಇಲ್ಲ ಏನು, ಅದಕ್ಕೆ ಬೇಕಂತ ಹಂಗೆ ಬಾಯಿ ಮಾತಿಗೆ ಒಂದು ಮಾತು ಹೇಳಕತ್ತಿ ಈಗಷ್ಟೇ. ಅದು ಆತು, ಎದ್ದೋಗ ಮಾತು ಬಿದ್ದೋಗ್ಲಿ ಅಂತೇಳಿ ಅಷ್ಟೇ. ನನಗೇನು ಗೊತ್ತಿಲ್ಲ, ನಂಗಿಲ್ಲ. ನೀ ಸುಮ್ಮನೆ ಒಡ ಹಚ್ಬೇಡವ. ನನಗೆ ಈಗ ಕೊಟ್ಟಾಗೈತಿ, ನಾನು ಏನು ಬೇಕಾದಾಗೋಲ್ತಕ್ಕ ಬಿಡಕ್ಕಾಗಲ್ಲ, ಹೋಗಿ ಬರ್ತೀನಿ. ನೀವು ಅಕ್ಕ ಮಾವ ಅದಿರಲ್ಲ, ಮಾಡ್ಕೊರಿ ಹೆಂಗಂಗಾರ. ಬರ್ತೇನೆ, ತಡ ಆತು ಏನ? ನೋಡ್ರಿ ಅತ್ತೀರ, ಹಿಂಗೆ ಮಾತಾಡ್ತೀರಿ. ಏನಪ್ಪ ನಿಮಗೆ ಬಿಟ್ಟಿದ್ದು, ಹೇಳೋದಂತೂ ಹೇಳೇನಿ. ಹೋಗಿ ಬರ್ರಿ ಹಂಗಾರ. ನನಗೂ ತಡ ಆತು, ನಾನು ಇದಕ್ಕೆ ಹೋಗ್ಬರ್ತೀನಿ. ನನ್ನ ಅಂಗಡಿ ಲೇಟ್ ಆಯ್ತು. ಹೆಂಗೋದ್ಲು ಅತ್ತು ಹೊಂಟಾಳ, ಒಟ್ಟು ಕಾಲು ಪಾಲು ಮುಟ್ಟಿ ನಮಸ್ಕಾರ ಮಾಡೋಣ ಅನ್ನೋದು ಏನೂ ಇಲ್ಲ. ಈಕಿ ಮತ್ತೆ ದೊಡ್ಡ ಹೇಳ್ತಾಳೆ. ಈಕಿ ಆಶೀರ್ವಾದ ತಗೋಬೇಕನ್ನೋದು ಏನಾರ ಐತೆ ನೋಡೋಕಿಗೆ, ಹಾಳಾಗಿ ಹೋಗ್ಲಿ ಅಂತಾಳ ಮೊದಲು. ಯುದ್ಧಕೊಂಟು ಏನವ ನೀನೈತಿ ಆಶೀರ್ವಾದ ತಗೋಬೇಕಂತ? ಬಿಡು ಹೋಲಿ, ಆಶೀರ್ವಾದ ತಗೊಳಕ್ ಏನೈತಿ ಇದ್ರಾಗ? ಆಕಿಗೆ ಹೇಳ್ತೀನಿ, ನೀನೇ ಹಂಗದಿ, ಆಕಿಗೆ ಅಂದ ಏನು ಪ್ರಯೋಜನ? ನೋಡು, 3 ಮಂದಿಗೂ ಹೊಟ್ಟೆ ತುಂಬ ಹಾಲು ಕುಡ್ಸೀನಿ. ಈಗ ಸುಮ್ಮನೆ ಆಟಾಡ್ಬೇಕು ಅಜ್ಜಿ ತತ್ತ ಕಡೆ. ಏನಾರ ಗದ್ಲ ಹಾಕಿದ್ರೆ ಬುಲ್ತಾವ್ ನಿಮ್ಗ. ಬಿಬ್ಬಿ ಬಿಬ್ಬಿ ಅಂತ. ಯವ್ವಾ ದೇವ್ರೆ, ಏನಂತಾವ ನನ್ನ ಬಂಗಾರ ಮಕ್ಕಳು? ಬಾರವ್ವ, ನೀನು ಅಪ್ಪನ ತೊಡಿ ಮೇಲೆ ಬಾರವ್ವ. ಅಪ್ಪ ಅಂತೋಡಿ ಅಲ್ರಿ, ರಾತ್ರಿ 1 ತಪ್ಪತ್ಲೆ 1 ಎದ್ದೇಳಕತ್ತತಿ, ತಲೆ ಹಿಡಿಸೇ ತಪ್ಪಾತಾಗ. ಯೋ ದೇವ್ರೆ, ಅಲ್ಲದಿ ಅಂತ ಎಮ್ಮಿ ಮಕ್ಕೊಂಡಂಗೆ ಮಕ್ಕೊಂಡಿರ್ರಿ, ಎದ್ದು ಒಂಚೂರು ಕರ್ಕೊಳಕ್ ಬರಂಗಿಲ್ಲನ.
ಆ ಬೆಳತನ ಎಚ್ಚರ ಅದೇನು ನಾನು ಸ್ವಲ್ಪ ಸೌಂಡ್ ಆದ್ರೂ ಸಾಕು ಎದ್ದೇಳ್ತೇನೆ ನಾನು ಗೊತ್ತಾನ ಮಕ್ಕೊಂಡಿದ್ದೆ ಅಂತ ನಿಂದೊಂದು ಕತಿ. ಹೋಗ್ರಿ, ನಿದ್ದೆ ಅನ್ನೋದೇ ಚಂದಾಗಿಲ್ಲಪ್ಪ. ರಾತ್ರಿ ಎಷ್ಟೊತ್ತನ ಇದ್ದೆ ನನ್ಗೆ ಗೊತ್ತನ. ಇವ ಎದ್ದು ಸ್ವಲ್ಪ ಕುಸು 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 ಮಾಡಿದ, ಹಾಲು ಕುಡಿಸಿದೆ, ಮತ್ತದು ಕುಡಿಸ್ಕೊಂತಾನೆ ಎಚ್ಚರಿದ್ದೆ. ಆಮೇಲೆ ಅಕ್ಕಿ ಎದ್ಲ, ಅವಿಬ್ರು ಮಕ್ಕೊಂಡ್ರಪ್ಪ ಅನ್ನೋ ಮಟ ಅವ ಎದ್ದ. ಸಂಪ ನಿದ್ದೆ ತೊಗೊಂತಿರ್ತೈತಿ ಎದ್ದೇಳ್ತಾರೆ, ನಿದ್ದೆ ತೊಗೊಂತಿರ್ತೈತಿ ಎದ್ದೇಳ್ತಾರೆ, ತೆಲ್ ಕೆಟ್ಟು ಹೋತಗ. ಹೌದಾ? ಥೋ, ಹೋಗ್ಲಿ ಬಿಡು, ನಾಳಿಂದ ನನ್ನ ನಾನು ಕರ್ಕೊಂತೀನಿ ಏನು. ಇದು ಏನಕ್ಕೈತಿ ಅಂದ್ರೆ ನೀನಾದ್ರೆ ಇನ್ನು ಮಧ್ಯಾಹ್ನ ಒಂದು ತಾಸು ಮಕ್ಕೋಬಹುದು, ಅವ್ವ ಅಪ್ಪನ ಕಡೆ ಹುಡುಗರು ಕೊಟ್ಟು. ಈಗ ನಾನು ನಿದ್ದಿಗೆ ಇಟ್ಬಿಟ್ಟೆ ಅಂದ್ರೆ ಆಫೀಸ್ಗೆ ಹೋಗಿ ಏನು ಮಾಡಲಿ, ಒಂಥರ ತುಗುಡಿಗೆ ಬಂದಂಗೆ ಆಗಂಗಿಲ್ಲನ. ಅದು ಕರೆ, ಅದಕ್ಕೆ ಎಬಸ್ಲಿಲ್ಲ ನಾನು ನಿಮ್ಮನ್ನ. ಪಾರ್ವತಿ, ಓ ಅನು ಬಾ. ಆಹಾ ಏನು ಕುಟುಂಬ, ಏನೊಂದು ಒಳ್ಳೆ ಫೋಟೋ ತೆಗಿಬೋದು ನೋಡು. ಏನು 3 ಮಕ್ಕಳ ಜೊತೆಗೆ ಕುಂತು ಬಿಟ್ಟಿರಿ, ಗಂಡ ಐತಿ. ಅದು ಅಕ್ಕ, ರಾತ್ರಿ 3 ಜನ ತಲೆ ಇಡಿಸ್ಬಿಟ್ಟಾರಂತ ನನ್ನ ಎಬ್ಸೆ ಇರ್ಲಿಕ್ಕೆ. ನಾನು ಏನು ನಿನ್ನೆ ನನಗೂ ಯಾಕೆ ನೋಡಿ ಈಗೂ ಹಾಕ್ಲಿಕ್ಕೆ ಬರ್ತಾ ಇತ್ತು. ಮಸ್ತ್ ನಿದ್ದೆ ಮಾಡ್ಬಿಟ್ಟಾನೆ. ಇದು ಪಾಪ ಒಂದೇ ಒದ್ದಾಡ್ಬಿಟ್ಟಾಳ, ಅದನ್ನ ಹೇಳತ್ತಿದ್ಲ. ಓ ಹೌದನ? ಛೇ ಪಾಪ, ಮಧ್ಯಾಹ್ನ ಮಕ್ಕೋ ಒಂದು ತಾಸು, ಏನು ಕೆಲಸ ಇಲ್ಲಲ್ಲ, ಮಧ್ಯಾಹ್ನ ಒಂದು ತಾಸು ಮಕ್ಕೋ. ಇಲ್ಲ ಮಧ್ಯಾಹ್ನ ಮಕ್ಕೊಂಡೆ ಅಂದ್ರೆ ರಾತ್ರಿ ಒಟ್ಟ ನಿದ್ದೆ ಬರಂಗಿಲ್ಲ ಗೊತ್ತನ. ಇನ್ನೂ ಒಂಚೂರು ಎಚ್ಚರದ ಸುಖ, ಹಗಲಿ ಹೆಂಗಾರ ಟೈಮ್ ಪಾಸ್ ಆಗ್ಬಿಡ್ತೈತಿ. ಒಂಚೂರು ಫೋನ್ ನೋಡ್ಕೊಂತ ಅಥವಾ ಹೋಗಿ ಟಿವಿ ನೋಡ್ಕೊಂತ. ಆಮೇಲೆ ನಿನ್ನೆ ಬಿಗ್ ಬಾಸ್ ನೋಡಿಲ್ಲ, ಅದು ಕಿಚ್ಚನ ಜೊತೆ ವಾರದ ಕತೆ, ಅದೊಂಚೂರು ಬಿಗ್ ಬಾಸ್ ಒಂಚೂರು ನೋಡ್ತೇನೆ ಅದು ಮಧ್ಯಾಹ್ನ. ಅಂದ್ರೆ ಮಧ್ಯಾಹ್ನ ಹೆಂಗಾರ ಟೈಮ್ ಪಾಸ್ ಆಕೈತಿ, ರಾತ್ರಿ ಐತಲ್ಲ ಟೈಮ್ ಪಾಸ್ ಆಗೋದೇ ಇಲ್ಲ. ಅದಕ್ಕೆ ಮಧ್ಯಾಹ್ನ ಮಕ್ಕೊಡು, ರಾತ್ರಿ ನಿದ್ದೆ ಬರಲ್ಲ. ಸಂಜಿಕ ಮಕ್ಕೋತೀನಿ. ಅದು ಅಲ್ಲದೆ ಏನಾಗ್ಬಿಡ್ತೈತೆ ಗೊತ್ತ, ನಾನು ಈಗ ಪಾಪವನ್ನ ಮತ್ತು ಅತ್ತಿ ಮಾವ ಅವರು ಅದು ಕರ್ಕೊಂಡ್ರ ಅಂದ್ರೆ ಮತ್ತು ಅಡುಗೆ ಒಂಚೂರು ಮಾಡ್ಬೇಕಲ್ಲ. ತೀರ ಮತ್ತು ಅತ್ತಿಯರಿಗೆ ಎಲ್ಲ ಹೆಂಗೆ ಬಿಡಾಕತ್ತಿ, ಅದಕ್ಕೆ ನಾ ಅಡುಗೆ ಮಾಡ್ಕೊತಿರ್ತೇನೆ. ಅದ್ರ ಸಂಬಂಧ ನಂಗೆ ಮಧ್ಯಾಹ್ನ ಮಕ್ಕೊಳಕ್ಕೆ ಆಗಲ್ಲ. ಆಮೇಲೆ ಮೈ ವಜ್ಜಾಗಂಕತ್ ಮಧ್ಯಾಹ್ನ ಮಕ್ಕೊಂಡೆ ಅಂದ್ರೆ. ಆರಾಮ್ ರಾತ್ರಿ ಮಕ್ಕೊಳ್ಳೋದೇ ಚಲೋ. ಹಂಗೆ ಬೇಡ, ಹುಡುಗರು ದೊಡ್ಡವಾಗ ಮಟ ಒಂಚೂರು ಹಿಂಗೆ ಕಾಡಾಟ ಇರೋದ. ಒಂದು ಸ್ವಲ್ಪ ಒಂದು ವರ್ಷದ ಮೇಲೆ ಆದ್ ಅನ್ಕೋ, ಅವಾಗ ನೋಡಿ ಬೇಕಾರೆ ರಾತ್ರಿ ಮಕ್ಕೊಂಡು ಅಂದ್ರೆ ಬೆಳಗ್ಗೆನೇ ಎದ್ದೇಳ್ತಾವೆ. ಈಗ ಒಂಚೂರು ಸಣ್ಣದವಲ್ಲ ಬಾಳಿನ ಹಂಗೆ ಕಿರಿಕಿರಿ ಮಾಡ್ತಾವೆ. ಆಮೇಲೆ ಹಗಲಿ ಮಕ್ಕೊಳಕ್ಕೆ ಬಿಡಬೇಡ ಅವ್ರಿಗೆ. ಮಕ್ಕೊಂಡ್ರಂದ್ರೆ ಒಂದು ಸ್ವಲ್ಪತ್ತಿಗೆ ಎಬ್ಸ್ಬಿಡು, ಮಸ್ತ್ ನಿದ್ದೆ ಹೊಡಿತಾರ. ಹಗಲಿ ರಾತ್ರಿ ಮತ್ತೆ ಹಿಂಗೆ ಕಾಡ್ತಾರೆ ನಿಂಗೆ. ಅನು ನಾಷ್ಟ ಮಾಡ್ಬಾ. ಅಯ್ಯೋ ನಾನು ನಾಷ್ಟಕ್ಕೆ ಇಲ್ಲೇ ಬಂದವ, ನಮ್ಮ ಅತ್ತಿ ಊರಿಗೆ ಹೋದ್ಲು. ಮತ್ತೆ ಇದಕ್ಕೆ ಆಂಧ್ರ ತಮಿಳ್ನಾಡು ಅಂತೇಳಿ 8 ದಿನ ಅಂತ ಈಗ ಮದುವೆ ಆಗಿರಂಗಿಲ್ಲ. ಎಷ್ಟು ಹೇಳಿದ್ರು ಕೇಳಲಾರ್ದಂಗೆ ಊರಿಗೆ ಹೋದ್ರೆ, ನಾನು ಅದಕ್ಕೆ ಬೆಳಗ್ಗೆ ದೌಡಿತ್ತಾಗ ಬಂದ್ಬಿಟ್ಟೆ. ಮತ್ತು ಅವರು ಅತ್ತಿ ಬಿಡಾಕತ್ತಾಗ ಹೋದ್ರಲ್ಲ, ಚಾವಿ ಹಾಕ್ಕೊಂಡು ಗಡಗಡ ಆಕಿನ ಕರ್ಕೊಂಡು ಮಗಳನ್ನ ಇಲ್ಲಿಗೆ ಬಂದ್ಬಿಟ್ನೆಪ್ಪ ಸೀದಾ ಅಡ್ಡಾಡ್ಕೊಂತ. ಮತ್ತು ಇಲ್ಲಿಂದನೇ ಅಂಗಡಿಗೆ ಹೋದ್ರಾತಂತೇಳಿ. ಹೌದಾ ಅಕ್ಕ? ಅಯ್ಯೋ, ಮದ್ವೆ ಮುಗಿಸ್ಕೊಂಡು ಹೋಗಕ್ಕೆ ಬರ್ತಿತ್ತಲ್ಲ ಆರಾಮಾಗಿ. ನೀನಂತೆ ತಮಿಳ್ನಾಡಿನಾಗ ಗುಡಿಗಳೆಲ್ಲರೂ ಓಡೋದು ಅಂದ್ರೆ ಹೌದಿಲ್ಲ, ಮತ್ತೆ ಅದಕ್ಕೆ ಅರ್ಜೆಂಟ್ ಓಡಗಾಳ. ಮತ್ತೆ ಹೋಗ್ಲಿ ಬಿಡು, ಮದುವೆ ಆಗಿಲ್ಲ ಅಂದ್ರೆ ಇನ್ನೂ ಒಂಥರ ಒಣ ಕಿರಿಕಿರಿ ತಪ್ತಾಗ ಏನಾರ ಒಂದು ಅಡಿ ತೆಗಿತಿದ್ರು. ಅಯ್ಯೋ ದೇವ್ರೆ, ತಡೆವ ನಾನು ನಾಷ್ಟ ಮಾಡ್ತೇನೆ, ಹೊಟ್ಟೆ ಸತಿ. ಏಯ್ ಚಿನ್ನು, ಬಾರೋ ಮಗನೇ, ಬಾಯಿಲ್ಲ ಅತ್ತಿ ಕಡೆ ಬಾಯಿಲೆ. ಮನೆ ತುಂಬ ಜನ ಅದಾರ, ಆರಾಮಾಗಿ ಒಬ್ಬೊಬ್ರು ಒಂದೊಂದು ಪಾಪು ಕರ್ಕೊಂಡ್ರು ಆರಾಮಾಗಿ ತಗೋ. ಏನು ಬಾಯಿ ಕೆಳಗೆ ನಾಷ್ಟ ಮಾಡೋಣ. ನೀವು ಹೋಗಿರ್ರಿ, ನಾನು ಒಂಚೂರು ಪ್ಯಾಂಪರ್ಸ್ ಚೇಂಜ್ ಮಾಡ್ಕೊಂಡು ಏನು ಬೆಡ್ ಒಂದು ಹೊಸದು ಹಾಕಿಸ್ಬೇಕ್ರಿ. ಇದನ್ನು ಏನೋ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಉಚ್ಚಿ ಹೊಯ್ದು ಬೆಡ್ ಅನ್ನೋದು ಆಕಾರ ದೆಪ್ಪೈತಿ. ಈಗ ತಂದ್ರೆ ಮತ್ತೆ ಆ ಬೆಡ್ಡು ಇದಾಕತಿ ಬೇಡ. ಇದು ಎಷ್ಟು ದಿನ ಬರ್ತತೆ ಬರಲಿ, ಅಷ್ಟು ದಿನಾನು ಇದೇ ಬೆಡ್ಡೇ ಇರಲಿ. ಆಮೇಲೆ ಕ್ರಮೇಣ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಹೊಸ ಬೆಡ್ ತಂದ್ರಾತ. ಏನು ನನ್ಗಂತರೂ ರೂಮಿಗೆ ಬರ್ತಿದ್ದಂಗೆ ಇವ್ರು ಹುಚ್ಚಿ ವಾಸನೆ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಆಕತಿ. ಆ ಹುಚ್ಚಿ ವಾಸನೆ ಇತ್ತಂದ್ರೆ ಮಸ್ತ್ ನಿದ್ದೆ ಬರ್ತದೆ ನೋಡು. ಅಲ್ಲ, ಇವು 3 ಜೊತೆಗೆ ಇನ್ನೊಂದು 2 ಆಗ್ಬಿಟ್ರೆ ಹಂಗಾರೆ ಸಾಲಿಗೆ ಸೇರ್ಸೋದೇ ಬೇಡ. ನಮ್ಮನೆಗೆ ಒಂದು ನರ್ಸರಿ ಇಟ್ಕೊಂಡ್ಬಿಟ್ರಾತ, ಬಾಲಡಿ ಏನು ಅಂದ್ರೆ ಪಾಠ ಹೇಳ್ಕೊಂತ ಕುಂತು ಬಿಡಕ್ಕೆ ಬರ್ತೈತಿ. ಹೋಗ್ರಿ, ಆಮೇಲೆ ಎಲ್ಲರೂ ಬೇಬಿ ಸಿಟ್ಟಿಂಗ ಅಂತೇಳಿ ಅವ್ರ ಮಕ್ಳು ತಂದು ಬಿಡಕ್ಕೆ ಹೋಗಾರ ನೋಡು. ಇವು 3 ಸುಧಾರ್ಸೋಕೆ ಆಗೋಲ್ತು ನನಗೆ, ಇನ್ನೊಂದು 2 ಅಂತ. ಏನು ಅಂತ ಸೀನಿಲ್ಲ. ಸುಮ್ಮನಿರಿ, ನಡ್ರಿ ನಾಷ್ಟ ಮಾಡಿ ನಡ್ರಿ. ನೀವು ಫಸ್ಟ್ ಆಫೀಸ್ಗೆ ಹೋಗೋರು, ನಾನು ಬರ್ತೀನಿ. ಓಕೆ ಮೇಡಮ್, ಯಾವತ್ತು ಆರ್ಡ್ರ್ ಪಾಸ್ ಮಾಡ್ತೀರೋ ಅವತ್ತು ನೋಡೋಣಂತೆ. ಅಲ್ಲಿವರೆಗೂ ಯಾವುದಕ್ಕೂ ಫೈಲ್ ನಿಮ್ಮ ಮುಂದೆನೇ ಇಟ್ಟಿರ್ತೀನಿ. ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿರಿ. ಅದು ಸ್ಯಾಂಕ್ಷನ್ ಆಗಲ್ಲ. ಹೋಗ್ರಿ, ನೀವಲ್ಲ ಹಡಿಯಾರ, ನಾನು ಏನು ಹೊಟ್ಟೆ ಅನ್ಕೊಂಡಿರಿ, ಏನು ಅನ್ಕೊಂಡಿರೋದನ್ನು. ಸಾಕಾಗೈತಪ್ಪ ನನಗೆ, 3 ಹೊಡೆದು ಸಾಕಾಗಿ ಹೋಗೈತಿ. ಆಪ್ರೇಷನ್ ಮಾಡಿಸ್ಕೋಬೇಕಂದೆ ಆಗಿಲ್ಲ. ಒಂದು ಸ್ವಲ್ಪ ದಿನ ಬಿಟ್ಟು ಆರಾಮಾಗಿ ಒಂಚೂರು ದೊಡ್ಡವಾಗಲಿ ಹುಡುಗರು, ಆಪ್ರೇಷನ್ ಮಾಡಿಸ್ಕೊತೇನಪ್ಪಿ. ಆಗಲ್ಲಪ್ಪ ನಂಗೆ, ಇನ್ನೊಂದು 2 ಅಲ್ಲ, ಇನ್ನು 1 ಆಗಲ್ಲ, ಮುಗೀತು ಆಪ್ರೇಷನ್ ಮಾಡಿಸ್ಕೊಳ್ಳೋದೆ. ಹುಡುಗರು ಒಂದು 3 ವರ್ಷದ್ದು ಆಗಲಿ, ಒಂದು 2 ವರ್ಷ 3 ವರ್ಷದ್ದು ಆಗಲಿ, ಆಮೇಲೆ ಆರಾಮ್ ಆಪ್ರೇಷನ್ ಮಾಡಿಸ್ಕೊಳ್ಳೋವಂತೆ. ಈಗ ಸಣ್ಣದವ, ಮತ್ತೆ ಆಗಲ್ಲ, ಮಕ್ಕಳು ಸಣ್ಣದವ ಕರ್ಕೊಂಡು ಇದು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಯ್ತು.